ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂವೀಸ್ ಫುಡ್ ವರ್ಡ್. ಬನ್ನಿ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾಗರ ಪಂಚಮಿಗೆ ಎಲ್ಲರೂ ಕಂಪಲ್ಸರಿ ಚಕ್ಕಲಿ ಮಾಡ್ತಾರೆ ನೋಡಿರಿ. ಆ ಚಕ್ಕಲಿನ ಇನ್ಸ್ಟೆಂಟಾಗಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ್ರಿ. ಚಕ್ಕಲಿ ಮಸ್ತ್ ಆಗ್ತಾವ್ರಿ ಈ ಥರ ಮಾಡಿದ್ರೆ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಎಷ್ಟು ಮಸ್ತ್ ಪಳ್ಳಗ್ಯಾವ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ್ರಿ. ಫಸ್ಟಿಗೆ ನೋಡಿರಿ, ಇದಕ್ಕೆ ನಾನು ಅಕ್ಕಿ ಹಿಟ್ಟು ರೆಡಿ ಅಕ್ಕಿ ಹಿಟ್ಟು ನೀವು ಅಕ್ಕಿ ಬೀಸಾದರೂ ತರ್ಬೋದು, ಇಲ್ಲ ಪ್ಯಾಕೆಟ್ ಹಿಟ್ಟಾದರೂ ಪರವಾಗಿಲ್ಲ ರೀ. 2 ಬಟ್ಲ ಅಕ್ಕಿ ಹಿಟ್ಟಿದ್ರೆ ಅರ್ಧ ಬಟ್ಲ ಪುಟಾಣಿ ಪೌಡ್ರ್ ನೋಡಿರಿ, ಹುರ್ಗಡ್ಲೆನೋ ಅಂತಾರಲ್ಲ ರೀ ಅದು. ಮತ್ತು 2 ಬಟ್ಲ ಅಕ್ಕಿ ಹಿಟ್ಟು ಬೇಕು ರೀ, ಅದಕ್ಕೆ ಅರ್ಧ ಬಟ್ಲ ಹುರ್ಗಡ್ಲೆ ಹಿಟ್ಟು, ಉಪ್ಪು, ಖಾರದ ಪುಡಿ, ಅರಿಶಿನ, ಜೀರಿಗೆ, ಧನಿಯಾ ಪೌಡ್ರಿ, ಮತ್ತು ಎಳ್ಳು, ಓಂಕಾಳು ನೋಡಿರಿ, ಅಜ್ವಾನ. ಮತ್ತು ಅಳತೆ ಕರೆಕ್ಟ್ ಅಂದರೆ 2 ಬಟ್ಲ ಹಿಟ್ಟಿಗೆ ಅರ್ಧ ಬಟ್ಲ ಪುಟಾಣಿ ಹಿಟ್ಟು ಹಾಕಿದ್ರೆ ಕರೆಕ್ಟ್ ಆಗ್ತಾವೆ ನೋಡಿರಿ ಚಕ್ಕಲಿ. ಬೇರೆ ಏನೋ ನಾನು ಹಾಕ್ತಾಯಿಲ್ಲ ರೀ, ಇಷ್ಟೇ ನೋಡಿರಿ. ಇದಕ್ಕೆ ಈ ಥರ 2 ಹಿಟ್ಟನ್ನ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವೇನೇನು ಮಸಾಲೆ ಇಟ್ಕೊಂಡಿದ್ವಲ್ಲ ರೀ ಎಲ್ಲ ಹಾಕ್ಕೊಳ್ಳೋಣ್ರಿ. ಎಳ್ಳು, ಅಜ್ವೇನ, ಉಪ್ಪು, ಖಾರ ಎಲ್ಲ ಫಸ್ಟಿಗೆ ಸೇರಿಸ್ಕೊಂಡ್ಬಿಡ್ಬೇಕು ರೀ. ಇದಕ್ಕೆ ಈ ಥರ ಎಲ್ಲ ಹಾಕ್ಕೊಂಡು ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಮಸ್ತ್ ಆಗ್ತಾವ್ರಿ, ನೀವು ಟ್ರೈ ಮಾಡಿ ಹೆಂಗಾಗ್ಯಾವ ಅಂತ ಹೇಳ್ರಿ. ಈಗ ನೋಡಿರಿ, ಒಂದು ಸಲ ಚೆಂದಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಪಾತ್ರೆ ಒಳಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ್ರಿ. ಇದಕ್ಕೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಹಿಟ್ಟು ನಾವು ಎಷ್ಟು ತೊಗೊತೀವಿ ಅದನ್ನು ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕಾಗ್ತವೆ ರೀ. ಜಾಸ್ತಿ ಹಾಕಿದ್ರೆ ಹೊಡಿತಾವ್ರಿ ಚಕ್ಕಲಿ, ಕಡಿಮೆ ಹಾಕಿದ್ರೆ ಗಟ್ಟಿ ಆಗ್ತಾವ್ರಿ. ಒಂದು ಅಳತೆ ಒಳಗೆ ಹಾಕ್ಕೋಬೇಕಾಗ್ತದೆ. ನಾನು ಇದಕ್ಕೆ ಒಂದು ಹಿಟ್ಟಿಗೆ 3 ಸ್ಪೂನ್ ಹಾಕ್ಕೊಂಡೀನಿ. ನಾನು ಚೆಂದ ಕಾಯ್ಬೇಕು ನೋಡಿರಿ. ಎಣ್ಣೆ ಸ್ವಲ್ಪ ಚೆಂದ ಕಾಸ್ಕೊಂಡು ಈ ಥರ ಹಾಕಿದಾಗ ಹೀಗೆಲ್ಲ ಬಬಲ್ಸ್ ಬರ್ಬೇಕು ನೋಡಿರಿ ಅದು ಹಿಟ್ಟಿನ ಮೇಲೆ, ಅಂದ್ರೆ ಚಕ್ಕಲಿ ಪಳ್ಳಾಗ್ತಾವ್ರಿ ಫುಲ್ಲ. ನೆಕ್ಸ್ಟ್ ನೋಡಿರಿ, ಅದೇ ಪಾತ್ರೆ ಒಳಗೆ ನಾನು ನೀರು ಕಾಸ್ಕೊಳ್ತೀನಿ. ನೀರನ್ನು ನೋಡಿ ಹಾಕ್ಕೋಬೇಕು ರೀ, ಜಾಸ್ತಿ ಏನು ಬೇಡ್ರಿ, ಇಷ್ಟು ನೀರು ಆದ್ರೆ ಸಾಕು ನೋಡಿರಿ. ಒಂದು ಸ್ವಲ್ಪ ನೀರು ಚೆಂದಾಗಿ ಕಾಸ್ಕೋಬೇಕು. ಬಿಸಿನೀರು ಹಾಕೋದ್ರಿಂದನೂ ಚಕ್ಕಲಿ ಚಲೋ ಬರ್ತಾವ್ರಿ. ಈಗ ನೋಡಿರಿ, ಸ್ವಲ್ಪ ಅದು ಎಣ್ಣೆ ಹಾಕಿದ್ನಲ್ರಿ ಎಲ್ಲ ಕಡೆ ಸೇರಲಿ ಅಂತೇಳಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಎಲ್ಲ ಹಿಟ್ಟಿಗೆ ಹತ್ಕೋಬೇಕು ಅದು ಎಣ್ಣೆ, ಕಾಸಿದ ಎಣ್ಣೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಮಸ್ತ್ ಆಗ್ತಾವೆ ನೋಡಿರಿ. ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿನಲ್ಲ ನಾನು, ನೀರು ಕಾಯ್ದವ್ರಿ. ಈ ಕಡೆ ಈ ಕಾಸಿದ ನೀರನ್ನು ಅದಕ್ಕೆ ಹಾಕೊಳ್ಳೋಣ್ರಿ. ಅಂದರೆ ಇದ್ರೊಂದು ಜಿಗಿಟ್ಟು ಬರ್ತದ್ರಿ, ಒಂದು ಸ್ವಲ್ಪ ಚಕ್ಕಲಿನ ಜಾಸ್ತಿ ಮುರಿಯೋದಿಲ್ಲ ನೋಡಿರಿ. ಈ ಥರ ನೀರು ಸೇರಿಸ್ಕೋಬೇಕ್ರಿ. ಇದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಒಮ್ಮೆ ಜಾಸ್ತಿ ಹಾಕಿದ್ದೀವಿ ಅಂದರೆ ಮೆತ್ತಗಾಗ್ಬಿಡ್ತೈತೆ ರೀ ಹಿಟ್ಟು ಭಾಳ. ಚಕ್ಕಲಿ ಹಿಟ್ಟು ಯಾವಾಗಲೂ ಒಂದು ಹದದೊಳಗೆ ಇರ್ಬೇಕು ನೋಡಿರಿ. ಈ ಥರ ನಾನು ಆಮೇಲೆ ಬಿಸಿನೀರು ಎಲ್ಲ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಂಡ್ಮೇಲೆ ತಣ್ಣೀರು ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿರಿ. ಆಮೇಲೆ ಜಾಸ್ತಿ ಬಿಸಿನೀರನ್ನ ಹಾಕಕ್ಕೆ ಹೋಗ್ಬಾರ್ದ್ರಿ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿನೀರು ಪೂರ ಎಲ್ಲ ಕಡೆ ಹುಡ್ಕೊಂಡ್ಮೇಲೆ ತಣ್ಣೀರು ಹಾಕ್ಕೊಂಡು ಕಲ್ಸ್ಕೊತೀನಿ ರೀ. ಅಲ್ಲಿವರೆಗೂ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ ರೀ. ಕಲ್ಸಿದ ಮೇಲೆ ಹಿಂಗಾಗಿರ್ತೈತೆ ನೋಡಿರಿ ಹಿಟ್ಟು. ಈ ಹದದೊಳಗೆ ಬಂದರೆ ಸಾಕು ನೋಡಿರಿ. ಮಸ್ತ್ ಆಗ್ತಾವ್ರಿ ಚಕ್ಕಲಿ, ಎಲ್ಲರೂ ಇಷ್ಟಪಡ್ತಾರೆ. ಯಾವಾಗಲೂ ಚಕ್ಕಲಿ ಉಂಡಿಕ್ಕಿಂತ ಚಕ್ಕಲಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೀಗಾಗಿ ನಮ್ಗೆ ಎಲ್ಲನೂ ಮಸಾಲೆ ಹಾಕಿ ಬೀಸ್ಕೊಂಡು ಬಂದು ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತೆ ರೀ. ಹೀಗಾಗಿ ಇದು ಇನ್ಸ್ಟೆಂಟಾಗಿ ಪಟಾಪಟ್ ಮನೆಯಲ್ಲೇ ಅಕ್ಕಿ ಹಿಟ್ಟೋದಿದ್ರೆ ಮಾಡ್ಕೊಂಬಿಡ್ಬೋದು ರೀ, ಬೇಗ ಆಗುತ್ತೆ ರೀ ಇದು. ಮತ್ತು ಸೇಮ್ ಟೇಸ್ಟ್ ಅದೇ ಮಸಾಲೆ ಹಾಕಿ ಮಾಡಿರ್ತೀವಲ್ಲ ರೀ, ಅದೇ ಟೇಸ್ಟ್ ಕೊಡ್ತೈತೆ ಇದಕ್ಕೂ ನೋಡಿರಿ. ಈ ಥರ ಹಿಟ್ಟು ಹಾಕ್ಕೊಂಡು ಚಕ್ಕಲಿನ ಮಾಡ್ಕೊಳ್ಳೋದು ರೀ. ಮತ್ತು ನಾನು ಮಾಡಿರೋ ಈ ಚಕ್ಕಲಿ ಮೆಥಡನ್ನು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಇದೇ ಮೆಥಡ್ ಒಳಗೆ ನೀವು ಜೋಳದ ಹಿಟ್ಟಿಂದನೂ ಮಾಡ್ಬೋದು. ಸೇಮ್ ಎಲ್ಲ ಬೇರೆ ಐಟಮ್ಗಳೆಲ್ಲ ಸೇಮ್ ಇರ್ತಾವೆ. ಅಕ್ಕಿ ಹಿಟ್ಟು ಬದಲು ನೀವು ಜೋಳದ ಹಿಟ್ಟು ಹಾಕ್ಕೋಬೋದು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಏನು ಯಾವುದಾದ್ರೂ ಹಿಟ್ಟಾದರೂ ಹಾಕಿ ಮಾಡ್ಬೋದು. ಸ್ವಲ್ಪ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಕಿ ಮಾಡೋ ಪ್ರೊಸೀಜರ್ ಬೇರೆ ಅದ ರೀ. ನಾನು ಅದು ನೆಕ್ಸ್ಟ್ ಯಾವಾಗಾದರೂ ನಿಮ್ಗೆ ಶೇರ್ ಮಾಡ್ತೀನಿ. ಈಗ ನೋಡಿರಿ, ಎಣ್ಣೆ ಚೆಂದಾಗಿ ಕಾಯ್ದೈತಿ. ಎಣ್ಣೆ ಬಿಟ್ಕೊಂಡು 2 ಸೈಡ್ ಚೆಂದಾಗಿ ಕರಿಬೇಕು ನೋಡಿರಿ. ಮತ್ತು ಚಕ್ಕಲಿ ಮಾಡೋದು ಎಷ್ಟು ಇದು ಅದಲ್ಲ ರೀ, ಹಂಗೆ ಕರಿಯೋದ್ರೊಳಗೂ ಭಾಳ ಇಂಪಾರ್ಟೆಂಟ್ ಐತ್ರಿ. ಇಲ್ಲಾಂದ್ರೆ ಚಕ್ಕಲಿನೂ ಟೇಸ್ಟ್ ಸರಿ ಬರೋಂಗಿಲ್ಲ ರೀ, ಚೆಂದಾಗಿ ಕರ್ಕೊಳ್ಳಿಲ್ಲ ಅಂದ್ರೆ. ಹೀಗಾಗಿ ಒಂದು ಹದದೊಳಗೆ ಕರಿಬೇಕು ನೋಡಿರಿ ಚಕ್ಕಲಿ. ನೋಡಿರಿ, ಮಸ್ತ್ ಚಕ್ಕಲಿ ರೆಡಿ ಅದು ನೋಡಿರಿ. ಇನ್ಸ್ಟೆಂಟ್ ಚಕ್ಕಲಿ ನೋಡಿರಿ. ನಾಗರ ಪಂಚಮಿಗೆ ಆಗಲಿ, ದೀಪಾವಳಿಗಾಗಲಿ, ಕೆಲವೊಂದು ಹಬ್ಬಗಳಿಗೆ ಉತ್ತರ ಕರ್ನಾಟಕ ಸೈಡ್ ಚಕ್ಕಲಿ, ಚೂಡ, ಉಂಡೆ, ಕರ್ಜಿಕಾಯಿ, ಕಡ್ಲಿ, ಉಸುಳಿನೂ ಮಾಡ್ತಾರೆ ರೀ. ಮಾಡಿ ಪ್ರತಿಯೊಬ್ಬರ ಮನೆಗೂ ಒಬ್ರಿಗೊಬ್ರು ಕೊಡ್ತೀವಿ ರೀ. ಉಸುಳಿ ರೆಸಿಪಿನೂ ನಾನು ನೆಕ್ಸ್ಟ್ ನಿಮ್ಗೆ ಶೇರ್ ಮಾಡ್ತೀನಿ. ಈಗ ಚಕ್ಕಲಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಧನ್ಯವಾದಗಳು.